ಧರ್ಮಶ್ರದ್ಧೆ ಮತ್ತು ಬಾಗೇಪಲ್ಲಿ ತಹಸೀಲ್ದಾರ್ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಸಂತ್ ಸೇವಾಲಾಲ್ ಜಯಂತಿಯಲ್ಲಿ ಮಾತನಾಡಿ, ಒಡೆದು ಹೋಗಿದ್ದ ಸಮುದಾಯವನ್ನು ಒಗ್ಗೂಡಿಸಲು ಸ್ವಾರ್ಥರಹಿತ ಹೋರಾಟದ ಮೂಲಕ ಮೇಲೆತ್ತುವ ಕೆಲಸ ಮಾಡಿ ತಮ್ಮ ಜೀವನವನ್ನೇ ಸಮುದಾಯಕ್ಕಾಗಿ ಮುಡಿಪಾಗಿಟ್ಟಿರುವರು ಸಂತ್ ಸೇವಾಲಾಲ್ ಎಂದರು. ಭಾರತ ದಾರ್ಶನಿಕರ, ಚಿಂತಕರ, ತತ್ವಜ್ಞಾನಿಗಳ ದೇಶ. ತನ್ನ ಸಮಾಜ ಅಧೋಗತಿಯಲ್ಲಿರುವಾಗ ಅದರ ಏಳಿಗೆಗೆ ಪ್ರತಿಯೊಂದು ಸಮುದಾಯದಲ್ಲೂ ಮಹಾಪುರುಷರು ಜನ್ಮ ತಾಳಿದ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇವೆ. ಸೇವಾಲಾಲ್ ತನ್ನ ಸಮಾಜವನ್ನು ದಾರ್ಶನಿಕರಾಗಿ, ಸಂತರಾಗಿ, ಚಿಂತಕರಾಗಿ ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಸಮಾಜದ ಮುಖಂಡರು ಇದನ್ನು ಅತಿ ಅದ್ದೂರಿಯಾಗಿ ನಾವು ಚಾಲನೆ ಕೊಡ್ತೀವಿ. ಸ್ಥಳೀಯ ಶಾಸಕರ ದಿನಾಂಕ ನಿಗದಿ ಮಾಡಿಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಣ. ಅದರ ಸಾಂಕೇತಿಕವಾಗಿ ರಾಷ್ಟ್ರೀಯ ಹಬ್ಬ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಸೂಚಿಸಿದಂತೆ ಇದೇ ದಿನ ನಿಗದಿಯಾಗಿದ್ದ ಅದು ಸಂಕ್ಷಿಪ್ತವಾಗಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಾರ್ಯಕ್ರಮ ಉಪಸ್ಥಿತಿರುವಂತಹ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೆ ಹಾಗೂ ತಾಲೂಕು ಮಟ್ಟ ಅಧಿಕಾರಿಗಳಿಗೆ ವಂದಿಸುತ್ತಾ, ಇವತ್ತು ಸಂತೋಷದ ಕಾರ್ಯಕ್ರಮ ಅಂದರೆ ನಾನು ಬಂದ ಮೇಲೆ 21 ಜಯಂತಿ ಮಾಡಿದ್ದೀನಿ. ಕಾರ್ಯಕ್ರಮದ ಮುಂಭಾಗದಲ್ಲಿ ತಾಲೂಕು ಮಟ್ಟ ಅಧಿಕಾರಿಗಳು ಗೈರಾಗಿದ್ದಾರೆ ಅಂತ ತಿಳ್ಕೊಂಡೇ ಪ್ರತಿಯೊಂದು ಸಮಾಜದ ಮುಖಂಡರು ಕೂಡ ಆಕ್ಷೇಪ ಮಾಡಿದ್ರು. ಆ ವಿಷಯನೇ ಪ್ರಸ್ತಾವಿಸದೆ ಕಾರ್ಯಕ್ರಮ ಶುಭ ಮಾಡಿದ್ದು ಸಮಾಜದ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ. ಯಾವುದೇ ಕಾರ್ಯಕ್ರಮದಾಗಿ ಫಸ್ಟ್. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ರೇಷ್ಮೆ ಇಲಾಖೆ ಚೆನ್ನಕೈವಾರಮಯ್ಯ, ಬಿಸಿಯೂಟ ತಾಲೂಕು ನಿರ್ದೇಶಕ ನರಸಿಂಹರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆ ಗೋಪಿ ನಾಯಕ್, ಬಾಂಬೆ ನಾರಾಯಣ ನಾಯಕ್, ಶ್ರೀರಾಮ್ ನಾಯಕ್ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಉಪಾಸನಾ ಸ್ವಾತಂತ್ರ್ಯ